ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ 26 ಡಿಸೆಂಬರ್ದು ಅನಾಲಿಸಿಸ್ ಮಾಡೋము. ಈಗ ಆಲ್ರೆಡಿ 3 ದಿನ ಹಾಲಿಡೇ ಬಂದದ. ಸೊ ಭಾಳಷ್ಟು ನ್ಯೂಸ್ಗಳು ಒಮ್ಮೆ ಫ್ಯಾಕ್ಟ್ರಿನ ಆಗ್ತಾವೆ. ನಾಳೆ ಸ್ವಲ್ಪ ನೆಗೆಟಿವ್ ನ್ಯೂಸ್ಗಳು ಅದಾವು, ಐ ಟಿ ಕಂಪ್ನಿ ರಿಲೇಟೆಡ್ ಅದಾವು, ಮತ್ತು ಸ್ವಲ್ಪ ಕೋವಿಡ್ ಕೇಸಸ್ನು ಜಾಸ್ತಿ ಆಲತ್ತವು. ಸೊ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ಬೋದು. ಬಟ್ ನಾವು ಪ್ಯೂರ್ಲಿ ಪ್ರೈಸ್ ಸೆಕ್ಷನ್ ಮೇಲೆ ನಿನ್ನೆ ಮೊನ್ನೆ ಥರ್ಸ್ಡೇ ಏನು ಡಿಸ್ಕಸ್ ಮಾಡಿದ್ವಿ, ಫ್ರೈಡೇ ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗ್ಯದ ಮತ್ತು ನಾಳೆ ಟ್ಯೂಸ್ಡೇ ಏನಾಗ್ಬೋದು ಮಾರ್ಕೆಟ್ ಒಳಗೆ ಅದನ್ನು ಡಿಸ್ಕಸ್ ಮಾಡೋದು. ಥರ್ಸ್ಡೇ ಏನು ಡಿಸ್ಕಸ್ ಮಾಡಿದ್ವಿ, ಇದು ಒಂದು ಸೆಲ್ಲಿಂಗ್ ಝೋನ್, ಇಲ್ಲಿ ಒಂದು ಟ್ರ್ಯಾಪ್ ಮಾಡ್ಬೋದು, ಮಾಡಿ ಕೆಳಗೆ ಬರ್ಬೋದು ಅಂತ ಹೇಳಿದ್ದೆ. ಸೊ ಅದು ಟ್ರ್ಯಾಪ್ ಮಾಡಿ ಕೆಳಗೆ ಬಂದದ, ಕರೆಕ್ಟ್. ಬಟ್ ನಾನು ಇಲ್ಲಿ ಎಂಟ್ರಿ ತೊಗೊಂಡಿಲ್ಲ. ಮತ್ತು ಇಲ್ಲಿ ಒಂದು ಬೈಯಿಂಗ್ ಝೋನ್ ಇತ್ತು, ಇಲ್ಲಿಂದ ಬೈಯಿಂಗ್ ಆಗುತ್ತಂತನೂ ಹೇಳಿದ್ದೆ. ಇಲ್ಲಿ ಮ್ಯಾಗಿಂದ ಬಂತಂದ್ರೆ ಸೊ ಆ್ಯಸ್ ಇಟ್ ಈಸ್ ಹಾಗೆ ಆಗ್ಯದ. ನೀವು ಬೇಕಂದ್ರೆ ವಿಡಿಯೋ ಚೆಕ್ಔಟ್ ಮಾಡಿರಿ. ಬಟ್ ಇದು ಬೈಯಿಂಗ್ ನಮಗೆ ಕ್ಲೋಸ್ ಸ್ಟ್ರಾಂಗ್ ಆಗಿಲ್ಲ. ಈಗ ಆ್ಯಕ್ಚುಲಿ ಇದು ಮ್ಯಾಲೆ ಕ್ಲೋಸ್ ಆಗಿತ್ತು ಅಂದ್ರೆ ಬೈಯಿಂಗ್ ಸೆಂಟಿಮೆಂಟ್ ಸ್ಟ್ರಾಂಗ್ ಐತೆ ಅಂತ ನಮಗೆ ಅನ್ನಿಸ್ತಿತ್ತು. ಬಟ್ ಈಗೇನಾಗಿದೆ, ಇದು ಒಂಥರ ನೆಗೆಟಿವ್, ಕಂಪ್ಲೀಟ್ ನೆಗೆಟಿವ್ ಒಂದು ಇದು ಮಾಡಿದೆ. ಇದು ಹೆಂಗಂದ್ರೆ ಇದು ಒಂಥರ ಕಪ್ ಆ್ಯಂಡ್ ಹ್ಯಾಂಡಲ್, ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತಾರೆ ಇದಕ್ಕೆ. ಇದು ಒಂದು ಕಂಪ್ಲೀಟ್ ಒಂದು ನೆಗೆಟಿವ್ ಸೆಂಟಿಮೆಂಟ್. ಇದು ಒಂದು ನೆಗೆಟಿವ್ ಕಾಣತ್ತದ. ಮತ್ತು ಆಲ್ರೆಡಿ ನೆಗೆಟಿವ್ ನ್ಯೂಸ್ಗಳು ಅದಾವು. ಮತ್ತು ಇನ್ನೂ ಒಂದೇನು ಇದು ನೋಡಿರಿ, ಇದು ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಒಂದು ಕಾಣತ್ತದ. ಸೊ ಸ್ವಲ್ಪ ನೆಗೆಟಿವಿಟಿ ಕಾಣತ್ತದ ಮಾರ್ಕೆಟ್ ಒಳಗೆ. ನಾನು ಭಾಳ ದಿನದಿಂದ ಹೇಳತ್ತಿದ್ದೆ ಮಾರ್ಕೆಟ್ ಆಲ್ ಟೈಮ್ ಹೈ ಅದ, ಸೊ ಇಲ್ಲಿ ಗ್ಯಾಪ್ಸ್ ಪೆಂಡಿಂಗ್ ಅದಾವು, ಕೆಳಗೆ ಬರ್ಬೋದು ಅಂತ. ಬಟ್ ಅದು ಯಾವಾಗ ಬರ್ತದೆ ನೋಡೋಣ ಅಂತ. ಈಗ ಲಾರ್ಜರ್ ಟೈಮ್ ಫ್ರೇಮ್ದಾಗ ಹೆಂಗಾಗ್ಯದ, ಈಗ ಇದು ಸ್ಟ್ರಾಂಗ್ 2 ಕ್ಯಾಂಡಲ್ಸ್, ಇದು ಪ್ರಾಫಿಟ್ ಬುಕ್ಕಿಂಗ್ ಮತ್ತು ಸೆಲ್ಲಿಂಗ್ ಕಂಟಿನ್ಯೂ ಆಗ್ಯದ. ನಾಳೆ ಏನರೇ ಒಂದು ಇಲ್ಲೇ ಒಂದು ಸಣ್ಣ ಕ್ಯಾಂಡಲ್ ಆಯಿತು ಅಂದ್ರೆ, ಇಲ್ಲೊಂದು ಸಣ್ಣ ಕ್ಯಾಂಡಲ್, ಡೇ ಕ್ಯಾಂಡಲ್ ಪೂರಾ ಒಂಥರ ವೋಲ್ಟಿಲಿಟಿ ಮಾಡಿ ಮ್ಯಾಲೊಂದು ವಿಕ್ ಕೆಳಗೊಂದು ವಿಕ್, ಮ್ಯಾಲೊಂದು ಸಣ್ಣ ವಿಕ್ ಕೆಳಗೊಂದು ವಿಕ್ ಮಾಡಿ, ಅಂದರೆ ಕಂಪ್ಲೀಟ್ ಡೇ ಹಿಂಗೆ ಸೈಡ್ ವೈಸ್ ಮಾಡಿದ್ರೆ ಈ ಥರ ಕ್ಯಾಂಡಲ್ ಆಯಿತು ಅಂದ್ರೆ, ಅದರ ನೆಕ್ಸ್ಟ್ ಡೇ ಇಲ್ಲಿ ಬ್ರೇಕೌಟಿಗೆ ಒಂದು ದೊಡ್ಡ ಫಾಲ್ ಕೊಡ್ತದೆ. ನಾಳೆ ಆದಮೇಲೆ ನಾಡ್ದು ಒಂದು 2 ದಿನ ಪಾಸ್ ಕ್ಯಾಂಡಲ್ ಅದು ಅಂದ್ರೆ, ಇದೇ ಇನ್ಸೈಡ್ ಕ್ಯಾಂಡಲ್ ಅದು ಅಂದ್ರೆ, ಅದರ ನೆಕ್ಸ್ಟ್ ಫಾಲ್ ಆಯ್ತು ಅಂದ್ರೆ ಭಾಳ ಸ್ಪೀಡ್ ಫಾಲ್ ಆಗ್ತದೆ, ಇಲ್ಲಿ ತನೂ ಬರ್ಬೋದು. ಇನ್ ಕೇಸ್ ಫಾಲ್ ಕಂಟಿನ್ಯೂ ಆಗೋದಿತ್ತು ಅಂದ್ರೆ, ನಾವು ಈಗ ಇದು ಲಾರ್ಜರ್ ಟೈಮ್ ಫ್ರೇಮ್ದು ಪಿಕ್ಚರ್ ಹೇಳತ್ತೀನಿ. ನಾವು ಇಂಟ್ರಾಡೇ ಒಳಗೆ ನಾವು ಏನು ಮಾಡ್ಬೋದು ಈಗ. ಸೊ ಇಲ್ಲಿ ಒಂದು ಬೈಯಿಂಗ್ ಲೆವೆಲ್ ಇತ್ತು, ಇದು ಆಲ್ರೆಡಿ ಇಲ್ಲಿ ಬೈಯಿಂಗ್ ಆಗ್ಯದ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋಣ. ಈಗ ಇಲ್ಲಿಂದನೂ ಬೈಯಿಂಗ್ ಮಾಡಿದರು, ಇಲ್ಲಿ ಬಯರ್ಸ್ ಪುಷ್ ಮಾಡ್ಯಾರ, ಇಲ್ಲಿ ಬಯರ್ಸ್ ಪುಷ್ ಮಾಡ್ಯಾರ. ಸೊ ಇಲ್ಲಿನೂ ಸಸ್ಟೈನ್ ಮಾಡತ್ತದ ಈಗ ಸದ್ಯಕ್ಕೆ. ಸೊ ಇವರೆಲ್ಲರದು ಸ್ಟಾಪ್ ಲಾಸ್ಗಳು ಇಲ್ಲಿ ನಮಗೆ ಇಲ್ಲಿ ಕೆಳಗೆ ಸಿಗ್ತಾವೆ. ಸೊ ಇನ್ ಕೇಸ್ ನಾಳೆ ಸಮ್ವೇರ್ ಇಲ್ಲಿ ಈ ಅರೌಂಡ್ ಓಪನಿಂಗ್ ಆಗಿ ಫಸ್ಟ್ ಹಾಫ್ದಾಗ ಏನ್ರಿ ಹಿಂಗೆ ಸಡನ್ನಾಗಿ ಫಾಲ್ ಆಯಿತು ಅಂದ್ರೆ ಸ್ವಲ್ಪ ಇದು ಫಾಲ್ ಸ್ಟ್ರಾಂಗ್ ಆಗ್ತದೆ. ಯಾಕಂದರೆ ಎಲ್ಲ ಸ್ಟಾಪ್ ಲಾಸ್ಗಳು ಹೋಗ್ತಾವೆ. ಸೊ ಫಾಸ್ಟ್ ಫಾಲ್ ಆಗ್ತದೆ. ಬಟ್ ನಾನು ಬ್ರೇಕ್ಔಟ್ಸ್ ಟ್ರೇಡ್ ಮಾಡಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಟ್ರೇಡ್ ಪುಟ್ ಸೈಡ್ ತಗೊಳ್ಳಲ್ಲ. ಇನ್ ಕೇಸ್ ಇದು ಅರೌಂಡ್ 10 o'clock ತನಕ ಹಿಂಗೊಂದು ಮಾಡಿ ಟ್ರ್ಯಾಪ್ ಮಾಡಿ ಅಪ್ಸೈಡ್ ಹೊಣ್ತಂದ್ರೆ ನಾನು ಕಾಲ್ ಸೈಡ್ ತೊಗೋತೀನಿ. ಯಾಕಂದ್ರೆ ನಂದು ಟ್ರ್ಯಾಪ್ ಟ್ರೇಡಿಂಗೇ ಮಾಡ್ತೀನಿ ನಾನು. ಸೊ ನನ್ನ ಅದು ನೇಚರ್ ಅದು. ನಾನು ಬ್ರೇಕ್ಔಟ್ಸ್ ಟ್ರೇಡ್ ಮಾಡಲ್ಲ, ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಬ್ರೇಕ್ಔಟ್ಸ್ ಟ್ರೇಡ್ ಮಾಡೋಕ್ಕೆ. ಒಂದು ಸಿನಾರೋ ಅದು. ಇನ್ನೂ ಒಂದೇನು, ಈಗ ಇದು ಒಂದು ಇಲ್ಲಿ ಒಂದು ಝೋನ್ ಹಾಕದ ನಮಗೆ, ಹೌದಾ? ಈ ಸದ್ಯಕ್ಕೆ ಇದು ಒಂದು ಝೋನ್ ಹಾಕದ. ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಐತಿ, ಯಾಕಂದರೆ ಇಲ್ಲಿಂದ ಫಾಲ್ ಆಗಿತ್ತು. ಇದು ಒಂದು ಸೆಲ್ಲಿಂಗ್ ಝೋನು. ಮತ್ತು ದೊಡ್ಡ ರೆಸಿಸ್ಟೆನ್ಸ್ ಯಾವುದಂದ್ರೆ 48,000 ಲೆವೆಲ್ ದೊಡ್ಡ ರೆಸಿಸ್ಟೆನ್ಸ್ ಅದ. ಇದು ಅರೌಂಡ್ 48,000 ಲೆವೆಲ್ಗೆ ಐತಿ. ಸೊ ಈ ಝೋನ್ ಅಲ್ಲಿಗೆ ಬರ್ತದೆ. ಇದು ಝೋನ್ ಶಿಫ್ಟ್ ಮಾಡೋ ಇಲ್ಲಿಗೆ. ಸೊ 2 ಝೋನ್ಗಳು ಅದಾವೆ. ಈಗ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಸೊ ಇಲ್ಲಿಂದ ಒಂದು ಸೆಲ್ಲಿಂಗ್ ಬರ್ತದೆ. ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಇನ್ ಕೇಸ್ ಇಲ್ಲಿ ಓಪನಿಂಗ್ ಆಯಿತು ಅಂದರೆ ಈ ಝೋನ್ ನಾನು ವರ್ಕ್ ಮಾಡಲ್ಲ. ಇಲ್ಲಿ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಇಲ್ಲಿಗೆ ನಾನು ವರ್ಕ್ ಮಾಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು, ಸ್ಲೋ ಆಗಿ ಬರ್ಬೇಕು ಹಿಂಗೆ. ಇದು ಒಂದು ಟ್ರ್ಯಾಪ್ ಮಾಡ್ತದೆ ಹಿಂಗೆ. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಮೊಮೆಂಟಮ್ ಬಂದು ಇಲ್ಲಿ ಏನಾರ ಹಿಂಗೆ ಸಸ್ಟೇನ್ ಆಗಿ ಇಲ್ಲಿ ಮತ್ತು ನನ್ನ ಪ್ರೈಸ್ ಸೆಕ್ಷನ್ ಕೊಡ್ತಂದ್ರೆ ನಾನಿಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಮಾಡ್ತೀನಿ. ಬಟ್ ಇದೆಲ್ಲ ಆಗಬೇಕು. ಇಲ್ಲಿ ಟ್ರ್ಯಾಪ್ ಆದಮೇಲೆ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಹಿಂಗೆ ಟ್ರ್ಯಾಪ್ ಮಾಡಿ ಫಾಸ್ಟಾಗಿ ಬಂತಂದ್ರೆ ಇಲ್ಲಿ ಏನಾದರೂ ಸ್ವಲ್ಪ ವೇಟಿಂಗ್ ಮಾಡಿ ಬರ್ಬೇಕು ಮಾರ್ಕೆಟ್ ಮೇಲೆ. ಅಂದ್ರೆ ನಮಗೆ ಸೆಲ್ಲರ್ಸ್ ವೀಕ್ ಆಗ್ಯಾರ, ನಮಗೆ ಬೈಯಿಂಗ್ ಸ್ಟ್ರಾಂಗ್ ಆಗ್ಲಾತಿದ್ದು ಕಾನ್ಫಿಡೆನ್ಸ್ ಬರ್ತದೆ. ಸೊ ಆ ಸಿನಾರ್ದಾಗ ನಾನು ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಸೊ ಡೈರೆಕ್ಟ್ ಇಲ್ಲಿ ಬಂದ ಕೂಡಲೇ ಬೈಯಿಂಗ್ ಮಾಡಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಅದ. ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ಮತ್ತು ನ್ಯೂಸ್ಗಳಿದ್ದಾಗ ಯಾವುದೇ ಪ್ರೈಸ್ ಸೆಕ್ಷನ್ ಅಷ್ಟು ಈಸಿಯಾಗಿ ವರ್ಕ್ ಆಗಲ್ಲ. ಸೊ ನಾಳೆ ಮೋಸ್ಟ್ ಪ್ರಾಬಬ್ಲಿ ಇದೇ ಝೋನ್ದಾಗ ಕೆಳಗೆ ವರ್ಕ್ ಆಗ್ತದೆ ಮಾರ್ಕೆಟ್. ಇದ್ರ ಮೇಲೆ ಹೋಗೋದು ಚಾನ್ಸಸ್ ಕಮ್ಮಿ. ಇನ್ ಕೇಸ್ ಇದ್ರ ಮ್ಯಾಲೆ ಹೋಯ್ತು ಮಾರ್ಕೆಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಕೊಟ್ಟು
ಇಲ್ಲಿ ಫ್ಲ್ಯಾಟ್ ಓಪ್ನಿಂಗ್ ಕೊಟ್ಟು ಮಾರ್ಕೆಟ್ ಏನಾದರೂ ಇಲ್ಲೇ ಹಿಂಗೆ ಕನ್ಸಲ್ಟೇಷನ್ ಆಗಿ ಹಿಂಗೆ ಏನಾರು ಬ್ರೇಕೌಟ್ ಕೊಡ್ತಂದ್ರೆ ನಾನು ಈ ಲೆವೆಲ್ದಾಗ ಸ್ವಲ್ಪ ಸೆಲ್ಲಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ಯಾಕಂದ್ರೆ 48,000 ಲೆವೆಲ್ ಸ್ವಲ್ಪ ರೆಸಿಸ್ಟೆನ್ಸ್ ತೋರ್ಸಾತೈತಿ. ಸೊ ಈ ಥರ ಹಿಂಗೆ ಮ್ಯಾಲೆ ಬಂತಂದ್ರೆ ನಾನು ಇಲ್ಲಿ ಸೆಲ್ಲಿಂಗಿಗೆ ಇಂಟ್ರೆಸ್ಟೆಡ್ ಇರ್ತೀನಿ. ರೇರ್ ಕೇಸ್ ನಾಳೆ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು ಯಾವುದೇ ಟ್ರೇಡ್ ತಗೊಳ್ಳಲ್ಲ. ಗ್ಯಾಪ್ ಅಪ್ ಆಯಿತು ಅಂದ್ರೆ ನಾನು, ಯಾಕಂದ್ರೆ ನಂದು ಒಂದು ಈಗೇನು ಡಿಸ್ಕಸ್ ಮಾಡೀನಿ ಯಾವ ಸಿನಾರಿಯೋ ಇಲ್ಲಿ ಮ್ಯಾಚ್ ಆಗೋಲ್ಲ. ಇನ್ ಕೇಸ್ ಇಲ್ಲಿ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಇದು ಕಂಟಿನ್ಯೂಸ್ ಈ ಎಲ್ಲ ಇಷ್ಟು ದಿನ ಯಾರು ಇಬ್ಬರು ಸೆಲ್ಲಿಂಗ್ ಮಾಡ್ಯಾರ, ಇಲ್ಲೊಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗ್ಯದ. ಇವ್ರದ್ದು ಕಂಪ್ಲೀಟ್ ಟ್ರ್ಯಾಪ್ ಆದಂಗೆ ಆಗ್ಬಿಡ್ತಾರೆ ಇವರು. ಈ ಸೆಲ್ಲರ್ಸ್ ಕಂಪ್ಲೀಟ್ ಟ್ರ್ಯಾಪ್ ಆಗ್ತಾರೆ. ಸೊ ಆವಾಗ ನಮಗೆ ಅಪ್ಸೈಡ್ ಮೊಮೆಂಟಮ್ ಕಾಣ್ತದೆ, ಬಟ್ ಯಾವ ಥರ ಪ್ರೈಸ್ ಆ್ಯಕ್ಷನ್ ಮಾಡಬೇಕು ನಮಗೆ ಗೊತ್ತಾಗಲ್ಲ. ಸೊ ಮತ್ತು ಇಲ್ಲಿ ನಿಯರ್ ಬೈ ಯಾವುದೇ ಬೈಯಿಂಗ್ ಝೋನ್ ಇಲ್ಲ. ಬೈಯಿಂಗ್ ಝೋನ್ ಇರೋದು ಈಗ ಇಲ್ಲಿ ಇಷ್ಟು ಕೆಳಗದಾವು. ಇದು ನಾವು ಬೈಯಿಂಗ್ ಝೋನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಬೈಯಿಂಗ್ ಆದರೂ ನಾನು ಟ್ರೇಡ್ ಮಾಡಲ್ಲ ಅಲ್ಲಿ. ಸೊ ಈ ಒಂದು ಕಾರಣದಿಂದ ಗ್ಯಾಪ್ ಅಪ್ ಆಗಿ ಏನಾರು ಮಾರ್ಕೆಟ್ ಮ್ಯಾಲೆ ಉಣ್ತಂದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮೇ ಬಿ ಇಲ್ಲಿ ನಾನು ಟ್ರ್ಯಾಪಿಗೆ ಇಲ್ಲೇನಾದರೂ ಟ್ರ್ಯಾಪ್ ಕೊಡ್ತಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕೌಟ್ ಮತ್ತು ಈ ಹೈ ಬ್ರೇಕೌಟು, ಈ ಎರಡೂ ಹೈ ಬ್ರೇಕ್ ಮಾಡಿ ಟ್ರ್ಯಾಪ್ ಅನ್ನೋ ಸಿನಾರಿಯೋ ತೋರಿಸ್ತಂದ್ರೆ ಅಷ್ಟೇ ನಾನು ಪುಟ್ ಸೈಡ್ ಬರ್ತೀನಿ. ಬಟ್ ನಾನು ಕಂಟಿನ್ಯೂಸ್ ಹೋಗಲ್ಲ, ಯಾಕಂದ್ರೆ ನಾನು ಟ್ರ್ಯಾಪ್ ಟ್ರೇಡಿಂಗ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಟ್ರ್ಯಾಪ್ಸ್ ಹುಡುಕ್ತಿರ್ತೀನಿ, ಬ್ರೇಕೌಟ್ ಟ್ರೇಡಿಂಗ್ ಮಾಡೋಂಗಿಲ್ಲ, ಟ್ರ್ಯಾಪ್ ಟ್ರೇಡಿಂಗ್ ಮಾಡ್ತೀನಿ ನಾನು. ಸೊ ಹಾಗಾಗಿ ನಾನು ಬ್ರೇಕೌಟ್ಸಿಗೆ ನಾನು ಕಾಲ್ ಸೈಡು ಫಾಲೋ ಮಾಡಲ್ಲ, ಟ್ರೆಂಡ್ ರಿವರ್ಸಲ್ಸ್ ಟ್ರೇಡ್ ಮಾಡ್ತೀನಿ. ಸೊ ಇದಿಷ್ಟು ಸಿನಾರಿಯೋಗಳು ಡಿಸ್ಕಸ್ ಮಾಡೀನಿ. ಸೊ ಈ ಥರ ನಿಮ್ಗೆ ಇದು ಅನಲೈಸಿಸ್ ನಮ್ಮದು ಪ್ರತಿದಿನ ನಾವು ಮಾಡಿದ್ದು ಕರೆಕ್ಟ್ ಆಗ್ಲಾತದ. ಸೊ ನಿಮ್ಗೆ ಯಾವುದೇ ಅನಲೈಸಿಸ್ ಯಾವುದೋ ಸಿನಾರಿಯೋ ನಾವು ಡಿಸ್ಕಸ್ ಮಾಡಿದ್ದು ನಾಳೆ ಬಂತಂದ್ರೆ ಬ್ಲೈಂಡಾಗಿ ಯಾವುದೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಡ್ರಿ. ಸ್ವಲ್ಪ ವೇಟ್ ಮಾಡಿ ಕನ್ಫರ್ಮೇಷನ್ಗೆ ವೇಟ್ ಮಾಡಿರಿ. ಯಾಕಂದ್ರೆ ನಾನು ಕನ್ಫರ್ಮೇಷನ್ಗೆ ವೇಟ್ ಮಾಡ್ತೀನಿ, ನನ್ನ ರೂಲ್ ಸ್ಯಾಟಿಸ್ಫೈ ಆದ್ರೇ ನಾನು ಟ್ರೇಡ್ ತೊಗೋತೀನಿ. ಈಗ ನಾನು ಹೇಳಿದ ಸಿನಾರಿಯೋ ಬಂದ್ರೂ ಇಲ್ಲಿ ಬೈ ಮಾಡಬೇಕಂದ್ರೂ ನನಗೆ ಕೆಲವೊಂದು ರೂಲ್ಸ್ ಇರ್ತಾವೆ, ಪ್ರೈಸ್ ಆ್ಯಕ್ಷನ್ ರೂಲ್ಸ್ ಇರ್ತಾವೆ, ಅಥವಾ ನನ್ನ ಒಂದು ಎಂಟ್ರಿ ರೂಲ್ಸ್ ಇರ್ತಾವೆ. ಅದು ನೋಡಿಕೊಂಡು ನಾನು ರಿಸ್ಕ್ ನೋಡೇ ನಾನು ಎಂಟ್ರಿ ಮಾಡ್ತೀನಿ. ಸೊ ಬ್ಲೈಂಡಾಗಿ ಯಾವುದು ಫಾಲೋ ಮಾಡಬೇಡ್ರಿ, ನಿಮ್ಮ ರೂಲ್ಸ್ ಫಾಲೋ ಮಾಡಿರಿ. ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಸಲುವಾಗಿ ನಾನು ಮಾಡಿರ್ತೀನಿ. ಇದು ಅನಲೈಸಿಸ್ ನಮ್ಮದು ಕರೆಕ್ಟ್ ಆಗ್ಲಾತದ. ಬಟ್ ಕರೆಕ್ಟ್ ಆಗ್ಯದಂದ್ರೂ ನಮ್ಮ ಎಂಟ್ರಿ ಎಕ್ಸಿಟ್ ನಮಗೆ ರೂಲ್ಸ್ ನಮ್ಮ ಸ್ಪೆಸಿಫೈ ಇರಬೇಕು. ಸೊ ಮತ್ತು ಇನ್ನೊಂದೇನು, ಸ್ವಲ್ಪ ನಿಮ್ಮ ಡಿಮೆಟ್ ಅಕೌಂಟ್ ಯಾರ್ಯಾರಿಗಿಲ್ಲ ಡಿಮೆಟ್ ಅಕೌಂಟ್ ಓಪನ್ ಮಾಡಿರಿ. 5 years ಮತ್ತು 0ದ ಲಿಂಕ್ ಕೊಟ್ಟಿರ್ತೀನಿ. ಯಾರ್ಯಾರು ಓಪನ್ ಮಾಡ್ತೀರಿ ನನಗೆ ಇನ್ಸ್ಟಾದಾಗ ಸ್ಕ್ರೀನ್ಶಾಟ್ ಕಳಿಸ್ರಿ. ಇನ್ಸ್ಟಾಗ್ರಾಮ್ ಲಿಂಕ್ನು ಪ್ರೊಫೈಲ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಯಾರ್ಯಾರು ಕಳಿಸ್ತೀರಿ ಅವ್ರಿಗೆ ನಾನು ಟ್ರ್ಯಾಪ್ ಟ್ರೇಡಿಂಗ್ ಅದು ಕ್ಲಾಸಸ್ ತೊಗೋತೀನಿ, ಲೈವ್ ಗೂಗಲ್ ಮೀಟ್ದಾಗ ತೊಗೋತೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗ್ಲತ್ತಿತ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.